ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಅನದರ್ ವಿಡಿಯೋ. ಇಂದು ಬಿಗ್ ಬಾಸ್ ಅಲ್ಲಿ ಚೈತ್ರ ಅವರು ಬಿಗ್ ಬಾಸ್ ಮೇಲೆನೆ ಆರೋಪ ಮಾಡಿದ್ರ. ತಮಾಷೆ ನೆಪದಲ್ಲಿ ಮತ್ತೆ ಮತ್ತೆ ರಜತ್ ಅವರು ಚೈತ್ರ ಅವ್ರಿಗೆ ಹರ್ಟ್ ಮಾಡ್ತಾ ಇದ್ದಾರ. ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ ಇಂದ ಮತ್ತೆ ಮನೆಯಲ್ಲಿ ಜಗಳ ಆಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಫನ್ ಆಗಿ ಮಾಡಬಹುದಾಗಿದ್ದಂತ ಈ ಟಾಸ್ಕ್ ಅನ್ನ ವೈಯಕ್ತಿಕ ರೀಸನ್ ಗಳಿಂದ ಯಾಕೋ ಮತ್ತೆ ಕೆಡಿಸ್ಕೊಳ್ಳೋ ಚಾನ್ಸಸ್ ಕಾಣ್ತಾ ಇದೆ. ಒಂದು ತಂಡದ ಕ್ಯಾಪ್ಟನ್ ಆಗಿರುವ ಚೈತ್ರ ಸರಿಯಾಗಿ ಉಪಯೋಗಿಸ್ಕೋತಾಳ ಇಲ್ಲ ಮತ್ತೆ ಹೆಸರು ಕೆಡಿಸ್ಕೋತಾರ? ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಇಂದು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಭವ್ಯ ಅವರು ಒಂದು ಮೀಟಿಂಗ್ ಅನ್ನು ನಡೆಸ್ತಾ ಇರ್ತಾರೆ. ಅದೇನಪ್ಪಾ ಅಂತ ಅಂದ್ರೆ ಪ್ರತಿ ದಿನನೂ ಟಾಸ್ಕ್ ಯಾರ್ಯಾರಿಗೆ ಕೆಲಸ ವಹಿಸಿರ್ತಾರಲ್ಲ ಪ್ರತಿ ದಿನನೂ ಚೇಂಜ್ ಮಾಡ್ತೀನಿ ಅಂತ ಅವರು ಹೇಳಿರ್ತಾರೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಈ ವಾರ ಯಾರು ಕಿಚನ್ಗೆ ಹೋಗ್ಬೇಕು, ಯಾರು ರೆಸ್ಟ್ ರೂಮ್ ಹೋಗ್ಬೇಕು, ಇದನ್ನೆಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ ತ್ರಿವಿಕ್ರಮ್ ಅವರು ಒಂದು ವಿಷಯನ ರೈಸ್ ಮಾಡ್ತಾರೆ. ನನಗೆ ಕಿಚನ್ ಆಗಲ್ಲ, ನಾನು ಬಾತ್ರೂಮ್ ಅಲ್ಲಿ ನಾನು ಕೆಲಸ ಮಾಡ್ತೀನಿ, ನಾನು ಕಂಫರ್ಟಬಲ್ ಅಲ್ಲಿದೆ ಅಂತ ಹೇಳ್ತಾರೆ. ಸೊ ಅದೇ ತರ ಹನುಮಂತ ಸಹನು ಅದೇ ತರ ಹೇಳ್ತಾರೆ. ಸೊ ಇಲ್ಲಿ ನಾನು ಒಂದನ್ನ ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದ್ರೆ, ಎಸ್ ಭವ್ಯ ಅವರು ಒಂದು ಏನೋ ಒಂದು ಹೊಸ ತರ ಮಾಡೋದಿಕ್ಕೆ ಟ್ರೈ ಮಾಡಿದ್ರು, ಇಲ್ಲ ಅಂತಲ್ಲ, ಒಂದು ಎಫರ್ಟ್ ಇತ್ತು. ಬಟ್ ಆದ್ರೂ ಸಹ ಅವರು ಕೆಲವೊಂದನ್ನ ಥಿಂಕ್ ಮಾಡಬೇಕಿತ್ತು. ಯಾಕೆ ಅಂತಂದ್ರೆ ಗ್ರಾಸರಿ ಸ್ವಲ್ಪ ಲೆಸ್ ಬಂದಿದೆ. ಸೊ ಹಾಗಾಗಿ ಗೊತ್ತಿರೋರ್ಗೆನೆ ಅಡಿಗೆ ಮನೆಯಲ್ಲಿ ಮಾಡೋದಿಕ್ಕೆ ಬಿಟ್ಟಿದ್ರೆ ಚೆನ್ನಾಗಿರುತ್ತಿತ್ತೇನೋ. ಯಾಕೆ ಅಂದ್ರೆ ಈಗ ತ್ರಿವಿಕ್ರಮ್ ಮತ್ತೆ ಹನುಮಂತ ಅವರು ರೈಸ್ ಮಾಡಿರೋ ವಿಷಯನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅವ್ರು ಹೇಳೋದು ಸರಿ ಇದೆ, ತಪ್ಪು ಅಂತ ಹೇಳಕ್ಕಾಗಲ್ಲ. ಬಟ್ ಏನಪ್ಪಾ ಅಂತ ಅಂದ್ರೆ ಭವ್ಯ ಅವರು ಈಗ ಕ್ಯಾಪ್ಟನ್ ಆಗಿ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ ಏನೋ ಮಾಡೋದಿಕ್ಕೆ. ಅದನ್ನ ಬೇರೆ ತರನು ಕನ್ವೆ ಮಾಡಬಹುದಾಗಿತ್ತು ತ್ರಿವಿಕ್ರಮ್ ಅವರು ಅಂತ ನನಗೆ ಅನಿಸ್ತು. ಸಿ ಒಂದೊಂದು ಅಟ್ಲೀಸ್ಟ್ ಒಬ್ಬ ಫ್ರೆಂಡ್ ಈ ತರ ಒಂದು ಸಣ್ಣ ಸಣ್ಣ ಹೆಲ್ಪ್ ಅನ್ನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಜೊತೆಲೇ ಇದ್ದು ಇವರೇ ಇಷ್ಟೊಂದು ರೈಸ್ ಮಾಡಿಬಿಟ್ರೆ ಬೇರೆಯವರೆಲ್ಲ ಇನ್ನೆಲ್ಲಿ ಕೇಳ್ತಾರೆ. ಸೊ ಅದು ಅಷ್ಟು ಒಂದು ಸ್ವಲ್ಪ ಫ್ರೆಂಡ್ಗೆ ಸ್ವಲ್ಪ ಹೆಲ್ಪ್ ಮಾಡಬಹುದಾಗಿತ್ತು ತ್ರಿವಿಕ್ರಮ್ ಅಂತ ನನಗೆ ಅನಿಸ್ತು. ಬಟ್ ಯಾಕೋ ತ್ರಿವಿಕ್ರಮ್ ಇಂದ ಆ ತರ ಎಫರ್ಟ್ ಕಾಣಿಸ್ತಿಲ್ಲ. ಸೊ ಅವ್ರಿಗೆ ಅನ್ಸಿದ್ದನ್ನ ಅವ್ರು ಹೇಳಿದ್ರು. ಮತ್ತೆ ಶಿಕ್ಷೆಯಲ್ಲೂ ಕರೆಕ್ಟ್ ಆಗಿ ಒಂದು ಡಿಸಿಷನ್ ಇರ್ಲಿ, ನೀವೇನ್ ಹೇಳ್ತೀರಾ ಅದಕ್ಕೆ ಸ್ಟಿಕ್ ಆಗಿ ಅಂದಾಗ ಮತ್ತೆ ಮಂಜು ಅವ್ರು ಇನ್ನೊಂದು ರೈಸ್ ಮಾಡ್ತಾರೆ. ಅಂದ್ರೆ ಈಗ ಯಾರು ಮೈಕ್ ನ ಮರ್ತವ್ರು, ಸೊ ಅವಾಗ ಯಾರ್ ಬಟ್ಟೆ ಒಗ್ಸೋದು ಅನ್ನೋದು ಯಾವ ತರ ಡಿಸೈಡ್ ಮಾಡ್ತೀರಾ ಅಂತ ಭವ್ಯರನ್ನ ಕೇಳ್ತಾರೆ. ಸೊ ಅಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಬಟ್ ನನ್ಗೆ ಅನ್ಸಿದ್ದು ಆ ಒಂದು ಯಾವಾಗ ಆ ಶಿಕ್ಷೆಗಳನ್ನಕ್ಕೆ ಈ ತರ ಕೊಟ್ಟಾಗ ಬಟ್ಟೆ ಎಸ್ಪೆಷಲಿ ಬಟ್ಟೆ ಒಗೆಯೋದಿದೆಯಲ್ಲ, ಅದು ಸ್ವಲ್ಪ ಯಾಕೋ ಅತಿ ಆಯ್ತು ಅಂತ ನನ್ಗೆ ಅನ್ಸಿತ್ತು ನನ್ಗೆ ಅವತ್ತೇನೆ. ಸೊ ದಿಸ್ ಇಸ್ ಫೈನ್. ಅನದರ್ ಒಂದು ಇನ್ನೊಂದಿನ ಏನೋ ಇನಿಷಿಯೇಟ್ ಮಾಡಿದ್ದಾರೆ, ಆ ಸ್ಪೂನ್ ಅಲ್ಲಿ ಗ್ಲಾಸ್ ಅಲ್ಲಿ ವಾಟರ್ ತುಂಬಿಸೋದು, ಅದು ಓಕೆ ಅಂತ ಅನ್ಸಿದ್ರು. ಬಟ್ಟೆ ಒಗಿಸೋದು ಎಲ್ಲ ಬೇಕಾಗಿರ್ಲಿಲ್ಲ ಅಂತ ನನ್ಗೆ ಅವತ್ತೇ ಅನ್ಸಿತ್ತು. ಬಟ್ ಎಸ್, ಇವತ್ತು ಅವ್ರು ಬೇರೆಯವರೆಲ್ಲ ಇನ್ನೊಂದು ಕ್ವಶನ್ಸ್ ಕೇಳ್ತಾರೆ, ಯಾರ್ ಬಟ್ಟೆ ಒಗ್ಸೋದು, ಈಗ ನನ್ನ ಹತ್ರನೂ ಬಟ್ಟೆ ಇದೆ, ನನ್ನ ಒಗ್ಸ್ಕೊಡಿ. ಸೊ ಈ ತರ ಎಲ್ಲ ಬರ್ತವೆ ಕನ್ವರ್ಸೇಷನ್ಸ್. ಬಟ್ ಇಲ್ಲ, ಅಲ್ಲಿ ಸ್ಟ್ರಾಂಗ್ ಆಗಿ ಭವ್ಯ ಅವ್ರು ನಿಂತ್ಕೋಬೇಕು. ನಾನ್ ಇಷ್ಟ ಆದ್ರೂ ನಾನು ಯಾರನ್ನಾರು ಒಗಿಸ್ತೀನಿ, ಅದ್ ನನಗ್ ಬಿಟ್ಟಿದ್ದು ಅಂತ ಅಂದ್ರೆ ಮುಗ್ದೋಗಿರೋದು. ಸೊ ಆ ತರ ಒಂದು ಸ್ಟ್ರಾಂಗ್ ರೀಸನ್ ಬರ್ಲಿಲ್ಲ. ಬಟ್ ಅವ್ರಿಗೊಂಥರ ಸ್ವಲ್ಪ ಸಪೋರ್ಟ್, ತ್ರಿವಿಕ್ರಮ್ ಮತ್ತೆ ಅವ್ರು ಯಾರು ನಂಬಿದ್ರಲ್ಲ ಅವ್ರುಗಳೇ ಅವ್ರಿಗೆ ಸಪೋರ್ಟ್ ಕೊಡದೇ ಇಲ್ದೇ ಇರೋದು ಭವ್ಯಂಗೆ ಸ್ವಲ್ಪ ಬೇಜಾರಾಗಿದ್ದಂತೂ ಕಾಣ್ತು. ಆಮೇಲೆ ಅವರಿಬ್ರು ಕೂತು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಕಾಣಿಸ್ತು. ಬಟ್ ಒಂದೇನಪ್ಪಾ ಅಂತ ಅಂದ್ರೆ, ತ್ರಿವಿಕ್ರಮ್ ಅವ್ರನ್ನ ನಿಜವಾಗ್ಲೂ ನಾನು ಆನೆಸ್ಟ್ ಆಗಿ ಹೇಳೋದೇನಪ್ಪಾ ಅಂತ ಅಂದ್ರೆ, ಅವರು ಇಂಡಿವಿಜುವಲ್ ಆಟ ಆಡ್ತಿದ್ದಾರೆ. ಸೊ ಇಷ್ಟ ದಿನ ಆಯ್ತು ಅವ್ರು ಹೆಲ್ಪ್ ಮಾಡೋದೆಲ್ಲ. ಬಟ್ ಇನ್ಮೇಲೆ ಅವ್ರು ಯಾರಿಗೂ ಹೆಲ್ಪ್ ಮಾಡೋದು ಡೌಟ್ ಅಂತ ನನಗೆ ಅನ್ನಿಸ್ತಿದೆ. ಯಾಕೆ ಅಂತಂದ್ರೆ ಅವ್ರು ಮೊದ್ಲಿಂದಾನೇ ಹೇಳ್ತಿದ್ರು, ತನ್ನ ಆಟಕ್ಕೆ ಏನ್ ಹೆಲ್ಪ್ ಬೇಕೋ ಅದನ್ನ ಮಾಡ್ಕೊಳ್ತೀನಿ ನಾನು. ಈಗ ನಾನು ಬೇರೆಯವ್ರು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅದ್ ನನಗೂ ಒಂದ್ ರೀತಿಲಿ ಹೆಲ್ಪ್ ಆಗ್ಬೇಕು ಅಂತ ಅವ್ರು ಎಷ್ಟೋ ಸರಿ ಧರ್ಮನ್ ಜೊತೆಲೂ ಮಾತಾಡಿದ್ದನ್ನ ನಾನು ಅಬ್ಸರ್ವ್ ಮಾಡಿದ್ದೆ ಕೂಡ. ಸೊ ಹಾಗಾಗಿ ಭವ್ಯ ಅವರೇ ಆಗ್ಲಿ ಯಾರೇ ಆಗ್ಲಿ ತ್ರಿವಿಕ್ರಮ್ ಇಂದ ಎಕ್ಸ್ಪೆಕ್ಟೇಷನ್ ಮಾಡೋದನ್ನ ಬಿಡಬೇಕು. ಮತ್ತೆ ತ್ರಿವಿಕ್ರಮ್ ಮಾಡ್ತಾ ಇರೋ ತಪ್ಪ ಇಲ್ಲ. ಈಸ್ ಇಂಡಿವಿಜುವಲ್, ಅವನಿಗೇನಪ್ಪ ಗುರಿ ಅಂದ್ರೆ ಕಪ್ ಗೆಲ್ಬೇಕಷ್ಟೇ ಅವನ್ ಗುರಿ. ಏನ್ ಮಾಡ್ತೀನಿ ಅದು ಅವ್ನಿಗೆ ಬಿಟ್ಟು ಸ್ಟ್ರಾಟಜಿ. ಸೊ ಆದ್ರಿಂದ ಇಲ್ಲಿ ಭವ್ಯ ಅವರೇ ತಮ್ಮ ಆಟವನ್ನ ತಾವು ಚೇಂಜ್ ಮಾಡ್ಕೊಂಡಿದ್ದಾರೆ. ಬಟ್ ಇನ್ನು ಅವ್ರ ಮೇಲೆ ಡಿಪೆಂಡ್ ಆಗೋದನ್ನ ಬಿಡಬೇಕು, ಅಂದ್ರೆ ಎಕ್ಸ್ಪೆಕ್ಟೇಷನ್ ಬಿಡಬೇಕು ಅಂತ ನನ್ನ ಭಾವನೆ. ಇನ್ನು ಚೈತ್ರ ಮತ್ತೆ ರಜತ್ ಅವ್ರದ್ದು ಕಾಮಿಡಿ ಚೆನ್ನಾಗಿ ನಡೀತಾ ಇರುತ್ತೆ. ಸಿ ಅವ್ರಿಬ್ರದ್ದು ನಿಜವಾಗ್ಲೂ ರಜತ್ ಅವರು ಕೆಲವು ಸರಿ ತುಂಬಾ ಕಾಮಿಡಿನ ಕ್ರಿಯೇಟ್ ಮಾಡ್ತಾರೆ. ಸಿ ನನ್ಗ ಈಗ ಧನರಾಜು ಅವರೆಲ್ಲ ಕಾಮಿಡಿಯನ್ಸ್ ಅಂತಾನೆ ಬಂದಿದ್ದು ಒಳಗಡೆಗೆ, ಇವನ್ ಮಾನಸ್ ಅವರೆಲ್ಲ ಕಾಮಿಡಿ ಅಂತ ಬಂದಿದ್ರು. ಅವ್ರಿಗಿಂತ ರಜತೆ ಎಷ್ಟೋ ಸರಿ ಕೆಲವು ಸರಿ ಕಾಮಿಡಿ ಲೈನ್ಸ್, ಪಂಚ್ ಲೈನ್ಸ್ ನ ಬಿಗ್ ಬಾಸ್ ಒಳಗಡೆ ಕೊಡ್ತಾರೆ. ಅವ್ರು ಎಷ್ಟೋ ಅಹಂಕಾರದಲ್ಲಿ ಮಾತಾಡ್ತಾರೋ, ಆಟಿಟ್ಯೂಡ್ ಅಲ್ಲಿ ಮಾತಾಡ್ತಾರೋ, ಸ್ವಲ್ಪ ಹಾಗೆ ಕಾಮಿಡಿ ಸೆನ್ಸ್ ಚೆನ್ನಾಗಿದೆ ಆ ವ್ಯಕ್ತಿ ಹತ್ರ. ಸೊ ಈ ಚೈತ್ರ ಅವ್ರನ್ನ ಇಟ್ಕೊಂಡು ಅವರು ಕಾಮಿಡಿ ಮಾಡ್ಕೊಂಡು ಹೇಗೋ ನಡೀತಾ ಇರುತ್ತೆ. ಒಂದ್ ರೀತಿಲಿ ಓಕೆ, ಈಸಿ ಗೋಯಿಂಗ್ ಆಗಿರುತ್ತೆ. ಅದು ಆಕ್ಚುಲಿ ನೋಡಕ್ಕೂ ಚೆನ್ನಾಗೇ ಇರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಒಂದೊಂದು ಸಾರಿ ಚೈತ್ರ ಅವ್ರೇನಾದ್ರು ಅವ್ರ ಬಗ್ಗೆ ಮಾತಾಡ್ಬಿಟ್ಟಾಗ ಅವ್ರ ಕಡೆಯಿಂದ ಬರುವಂತದ್ದು ಏನಪ್ಪಾ ಅಂತಂದ್ರೆ ಸ್ವಲ್ಪ ಟಾರ್ಗೆಟ್ ಮಾಡ್ಬಿಡ್ತಾರೆ ಅವ್ರನ್ನ ಕೂಡ. ಸೊ ಇವತ್ತು ಅದೇ ತರ ಒಂದು ಸಿಂಪಲ್ ಆಗಿ ನಡೀತಾ ಇರುತ್ತೆ, ಏನೋ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಒಂದು ಕಿಚನ್ ಅಲ್ಲಿ. ಆ ಟೈಮಲ್ಲಿ ಇವತ್ತು
ನಮ್ಮ ಚೈತ್ರ ಅವ್ರು ಇಷ್ಟೊಂದು ಎನರ್ಜಿಲಿದ್ದಾರೆ. ಓ ಇನ್ನು ಸೋಮವಾರನ, ಇನ್ನು ಮಂಗಳವಾರನ, ಓ ಇನ್ನು ಶನಿವಾರ ಬಂದಿಲ್ವಾ, ಗುರುವಾರ ಬಂದಿಲ್ವಾ? ಸೊ ಈ ತರ ಕೊಂಕಲ್ ಮಾತಾಡಿದ ಯಾಕೋ ಸರಿ ಅನಿಸ್ತಿಲ್ಲ. ಸೊ ಅದೆಲ್ಲ ಆಲ್ರೆಡಿ ಮಾತಾಡಾಗಿದೆ, ಡಿಸ್ಕಷನ್ ಆಗಿದೆ, ಇದು ಬೇಕಾಗಿರ್ಲಿಲ್ಲ ಅಂತ ಅನಿಸ್ತು. ಭವ್ಯ ಮತ್ತೆ ಚೈತ್ರ ಅವರು ಒಂದು ಮಲ್ಗೋಕ್ಕಿಂತ ಮುಂಚೆ ಅವರಿಬ್ರು ಮಾತಾಡ್ಕೊಳ್ತಾರೆ. ಆ ಟೈಮಲ್ಲಿ ಚೈತ್ರ ಅವರು ಹೇಳಿದ ಕೆಲವೊಂದು ವರ್ಡ್‌ಗಳನ್ನ ನಾನು ಕೇಳಿಸ್ಕೊಂಡೆ. ಏನಪ್ಪಾ ಅಂತ ಅಂದ್ರೆ, ಹಾಗಾದ್ರೆ ಇದೆಲ್ಲ ಹೇಗೆ ಕ್ರಿಯೇಟ್ ಆಯ್ತು ಅಂತೆಲ್ಲ ನನ್ಗೆ ಗೊತ್ತಾಗ್ತಾ ಐತೆ. ಇದನ್ನೆಲ್ಲ ಈಗ ಎಲ್ಲರೂ ನನ್ನನ್ನ ಈ ತರ ಮಾತಾಡಕ್ ಸ್ಟಾರ್ಟ್ ಆಗಿದ್ದಾರೆ. ಗುರುವಾರ, ಶುಕ್ರವಾರ, ಶನಿವಾರ ಬಂದ್ರೆ ಈ ತರ ಆಡ್ತಾಳೆ ಅಂತ. ಸೊ ಹಾಗಾದ್ರೆ ನಂಗೇನು ಹುಷಾರಿಲ್ಲ ಅಂತಂದ್ರೆ ನೀವ್ ಯಾಕೆ ನನ್ನನ್ನ ಕನ್ಫೆಷನ್ ರೂಮ್ ಕರೆದ್ಬಿಟ್ಟು ಡಾಕ್ಟರ್ ಹತ್ರ 1 ಅವರ್ ನಂಗೆ ಡ್ರಿಪ್ ಎಲ್ಲ ಹಾಕಿಸ್ತೀರಾ? ನೀವು ಇನ್ನೊಂದ್ಸರಿ ಈಗ ನೆಕ್ಸ್ಟ್ ಇನ್ನೊಂದೇನೋ ಮೀಟಿಂಗ್ ಇದೆ ಅಂತೆ ಡಾಕ್ಟರ್ ಹತ್ರ. ನಾನು ಬರೋದೇ ಇಲ್ಲ ಬಿಡಿ ಅಂತ ಬಿಗ್ ಬಾಸ್‌ಗೆನೆ ಅವರು ಸ್ವಲ್ಪ ಆವಾಜ್ ಹಾಕೋ ತರ ಮಾತಾಡಿದ್ರು ಅವರು. ಎಸ್ ಅವ್ರು ಕೇಳೋದ್ರಲ್ಲೂ ನ್ಯಾಯ ಇದೆ. ಇನ್ನು ಬಿಗ್ ಬಾಸ್ ಅವ್ರು ಆ ಕಡೆಯಿಂದ ಆನ್ಸರ್ ಕೊಡೋದ್ರಲ್ಲೂ ನ್ಯಾಯ ಇದೆ. ಸೊ ಇವ್ರೇನ್ ಹೇಳ್ತಾರೆ, ನನ್ನನ್ನು ಯಾಕೆ ಕರೆದ್ಬಿಟ್ಟು ನಮಗೆ 1 ಅವರ್ ಎಲ್ಲ ಡ್ರಿಪ್ ಹಾಕ್ತೀರಾ ಅಂತ. ಸೊ ಈಗ ಅವ್ರೇನ್ ಹೇಳ್ತಾರೆ, ನಿಮ್ದು ಇಮ್ಯುನಿಟಿ ಸಿಸ್ಟಮ್ ಬೆಳೆದಿಲ್ಲ ಅಮ್ಮ, ನೀನು ಊಟ ಮಾಡ್ಲಿಲ್ಲ ಅಂದ್ರೆ ನಾವು ಡ್ರಿಪ್ ಹಾಕ್ಲೇಬೇಕು ಅಂತ ಹೇಳ್ತಾರೆ ಮೋಸ್ಟ್ಲಿ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಇವ್ರಿಬ್ರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಗೊತ್ತಾಗಲ್ಲ. ಬಟ್ ನನಗೇನ್ ಅನ್ಸುತ್ತೆ ಅಂತ ಅಂದ್ರೆ, ಇದು ವೈಯಕ್ತಿಕ. ಇದು ಯಾರೇ ಆಸ್ಪತ್ರೆಗೆ ಎಷ್ಟು ಸರಿನಾರು ಹೋಗ್ಲಿ, ಅದನ್ನ ತೋರಿಸ್ತಾ ಇದ್ರೆ ಮುಗ್ದೋಗಿರೋದು. ಅದಕ್ಕೂ ಇದು ಆಟಕ್ಕೂ ಏನು ಸಂಬಂಧ ಬೇಕಾಗಿರ್ಲಿಲ್ಲ, ತರೋದು ಬೇಕಾಗಿರ್ಲಿಲ್ಲ. ಬಿಗ್ ಬಾಸ್ ಅವರು ಸಹ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ ಚೈತ್ರ ಅವ್ರನ್ನ. ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಂಡು ಅವರಿಂದ ಕಂಟೆಂಟ್ ತೆಗಿತಾ ಇದಾರೋ ಇಲ್ಲ ಅವ್ರಿಗೆ ಕೆಟ್ಟ ಹೆಸರು ತರ್ತಾ ಇದಾರೋ ಗೊತ್ತಿಲ್ಲ. ನಿಮ್ಗೇನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಬಟ್ ಒಂದಂತೂ ನಿಜ, ಇದನ್ನ ಪದೇ ಪದೇ ಟ್ರಿಗರ್ ಮಾಡೋದಕ್ಕೆ ಅವ್ರನ್ನ ಬಳಸೋದು ಮನೆಯಲ್ಲಿರೋರು ತಪ್ಪು ಅಂತ ನನ್ಗನ್ಸುತ್ತೆ. ಯಾಕೆ ಅಂತ ಅಂದ್ರೆ ಮನೆಯಲ್ಲಿರೋರು ಇವ್ರಿಗೆಲ್ಲ ಏನು ಗೊತ್ತಿರಲಿಲ್ಲ. ಅದನ್ನ ಸುದೀಪ್ ಅವರಿಂದ ಬಂದಂತ ವಾಕ್ಯನ ಇಟ್ಕೊಂಡು ಬಿಗ್ ಬಾಸ್ ಅವರು ಆಸ್ಪತ್ರೆಗೆ ಕರೆಯೋದು ಕಳ್ಸೋದನ್ನೆಲ್ಲ ಇಟ್ಕೊಂಡು ಇವ್ರು ರೇಗ್ಸೋದು, ಅವ್ರು ಕುಗ್ಸೋದಕ್ಕೆ ಪ್ರಯತ್ನ ಪಡೋದು ಬೇಕಾಗಿಲ್ಲ ಅಂತ ನನ್ಗನ್ಸುತ್ತೆ. ಇನ್ನು ಬಿಗ್ ಬಾಸ್ ಅವರ ಅಷ್ಟೊತ್ತಿಗೆ ಈ ವಾರದ ಟಾಸ್ಕ್ ನ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಈ ವಾರದ ಟಾಸ್ಕ್ಗೆ ಇಬ್ಬರು ನಾಯಕರು ಬೇಕಾಗಿದ್ದಾರೆ. ಸೊ ಅದಕ್ಕಾಗಿ ಒಬ್ಬರು ಭವ್ಯ ಅವರು ನಾಯಕಿ ಆದ್ರೆ ಇನ್ನೊಂದು ಟೀಮಿಗೆ ಚೈತ್ರ ಅವರು ನಾಯಕಿ ಅಂತ ಅನೌನ್ಸ್ ಮಾಡ್ತಾರೆ. ಇಲ್ಲಿ ನನ್ಗನ್ಸಿದ್ದು ನಿಜವಾಗ್ಲೂ ಒಂದು ಒಳ್ಳೆ ನಿರ್ಧಾರವನ್ನ ತಗೋತು ಬಿಗ್ ಬಾಸ್ ಟೀಮ್ ಅಂತ ನನ್ಗನ್ನಿಸ್ತು. ಆಲ್ರೆಡಿ ಕುಗ್ಗಿದಂತಹ ಚೈತ್ರಾಗೆ ಒಂದು ಪ್ರೋತ್ಸಾಹ ಬೇಕಿತ್ತು. ಅದನ್ನ ಯೋಚನೆ ಮಾಡಿ ಚೈತ್ರ ಅವರನ್ನ ಕ್ಯಾಪ್ಟನ್ ಮಾಡಿದ್ದು ಒಂದು ಒಳ್ಳೆಯ ಬೆಳವಣಿಗೆ ಅನಿಸ್ತು. ಸೊ ಅದು ಇನ್ನೊಂದು ಅರ್ಥದಲ್ಲೂ ತಿಳ್ಕೊಬಹುದು. ಇನ್ನು ಮನೆಯಲ್ಲಿ ಇವರ ವಿರುದ್ಧ ಇದ್ರಲ್ಲ, ಅವರಿಗೂ ಒಂದು ಎಚ್ಚರಿಕೆ. ಅಂದ್ರೆ ಒಬ್ಬ ಚೈತ್ರಾಗೆನೆ ಕೊಟ್ಬಿಟ್ರಲ್ಲ ಕ್ಯಾಪ್ಟನ್ಶಿಪ್ ನ ಅಂತ ಸ್ವಲ್ಪ ಎಲ್ರಿಗೂ ಕನ್ಫ್ಯೂಷನ್ ಅಂತೂ ಕ್ರಿಯೇಟ್ ಆಗಿದೆ. ಸೊ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಚೈತ್ರಾಗೆ ಬಿಗ್ ಬಾಸ್ ಅವರು ಕ್ಯಾಪ್ಟನ್ ಕೊಡ್ತಾರೆ ಅಂತ. ಯಾಕೆಂದ್ರೆ ಇಷ್ಟೊಂದೆಲ್ಲ ಗಲಾಟೆ ಆಗಿದೆ, ಇಷ್ಟೊಂದೆಲ್ಲ ಸುದೀಪ್ ಅವ್ರ ಜೊತೆ ಗಲಾಟೆ ಆಗಿದೆ, ಜಗಳಗಳಾಗ್ತಾ ಇದೆ ಮನೆ ಒಳಗಡೆ. ಅವ್ರಿಗೆ ಕ್ಯಾಪ್ಟನ್ ಕೊಡಲ್ಲ ಅಂತ ಅನ್ಕೊಂಡಿದ್ರು ಏನೋ, ಬಟ್ ಕೊಡ್ತಾರೆ ಬಿಗ್ ಬಾಸ್ ಅವರು. ಹಾಗೂ ತಮಗೆ ತಂಡಕ್ಕೆ ಬೇಕಾದವರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಇವರಿಗೆ ಬಿಡ್ತಾರೆ. ಸೊ ಈಗ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಇಲ್ಲೊಂದನ್ನು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದೆ. ಸೊ ಇಲ್ಲಿ ಏನಾಗುತ್ತೆ, ಭವ್ಯ ಹೋಗಿದ್ದು ತ್ರಿವಿಕ್ರಮ್ ಅವ್ರನ್ನ ಅಕ್ಸೆಪ್ಟ್ ಹೋಗಿ ಕೇಳ್ಕೊಳ್ತಾರೆ. ತ್ರಿವಿಕ್ರಮ್ ಆಲ್ರೆಡಿ ಒಪ್ಕೊಂಡಿರ್ತಾರೆ, ಅವ್ರು ಆಲ್ರೆಡಿ ರೆಡಿ ಆಗಿರ್ತಾರೆ. ಮೋಸ್ಟ್ಲಿ ಎಲ್ಲೋ ಒಂದು ಡಿಸ್ಕಷನ್ ನಡೆದಿದೆ, ಅದನ್ನ ನಮ್ಗೆ ವಿಟಿ ಗಿಟಿ ತೋರಿಸಿಲ್ಲ ಅನ್ಸುತ್ತೆ. ತ್ರಿವಿಕ್ರಮ್, ರಜತ್ ಮತ್ತೆ ಭವ್ಯ ಅವರು, ಸೊ ಅವ್ರು 3 ಜನ ಒಂದು ಟೀಮ್ ಅಲ್ಲಿ ಆಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಯಾಕೆಂದ್ರೆ ಮೊದ್ಲಿಗೆ ರಜತ್ ಅವ್ರು ಹೇಳೋದೇನಂತ ಅಂದ್ರೆ ಭವ್ಯ ಅವ್ರಿಗೆ 2 ಟೀಮ್ ಬ್ಯಾಲೆನ್ಸ್ ಇರ್ಲಿ, ಅವಾಗ್ಲೇ ಫೈಟ್ ಇರುತ್ತೆ ಅನ್ನೋ ರೀತಿಲಿ ಹೇಳ್ತಾರೆ. ಬಟ್ ಆಮೇಲೆ ಇದ್ದಕ್ಕಿದ್ದಂಗೆ ಇನ್ನೊಂದು ಕಟ್ ಮಾಡಿದ್ರೆ ಅಲ್ಲಿ ಅವ್ರ 3 ಜನ ಒಂದೇ ಟೀಮ್ ಅಲ್ಲಿ ಪ್ಲಾನ್ ಇಷ್ಟಪಟ್ಟಿದೀವಿ ಆಡೋದಿಕ್ಕೆ ಅಂತ ಚೈತ್ರಾಗ್ ಹೇಳ್ತಾರೆ. ಸೊ ಇಲ್ಲಿ ನನ್ಗೊಂದು ಅರ್ಥ ಆಗಲ್ಲ. ಬಟ್ ಏನೋ ಅವ್ರದೊಂದು ಸ್ಟ್ರಾಟಜಿ ಇತ್ತೇನೋ, ಇಲ್ಲ ಚೈತ್ರ ವಿರುದ್ಧ ಮಾಡೋದಿಕ್ಕೋ ಇಲ್ಲ ಮಂಜಣ್ಣ ವಿರುದ್ಧ ಆಟ ಆಡೋದಿಕ್ಕೋ ಗೊತ್ತಿಲ್ಲ. ಸೊ ಇದು ನನಗೆ ಒಂದು ಕ್ಯೂರಿಯಸ್ ಆಗಿರ್ತಿತ್ತು. ಆದ್ರೆ ಏನ್ ಮಾಡೋದು, ಇದು BB ರೆಸಾರ್ಟ್ ಟಾಸ್ಕ್ ಆಗ್ಬಿಡ್ತು. ಕೆಲವೊಂದು ಟಾಸ್ಕ್ ಗಳಾಗಿದ್ರೆ ಚೆನ್ನಾಗಿರ್ತಿತ್ತೇನೋ, ಬಟ್ BB ರೆಸಾರ್ಟ್ ಟಾಸ್ಕ್ ಹಾಕಿ ಕೊಟ್ಟಿದ್ದು ಅವ್ರಿಗೆ ನಿರಾಶೆ ಆಯ್ತೋ ಏನೋ ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ಅವ್ರ 3 ಜನ ಒಳ್ಳೆ ಸ್ಟ್ರಾಂಗ್ ಟಾಸ್ಕ್ ಮಾಡೋರೇನೆ. ಸೊ ಹಾಗಾಗಿ ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಕೆಲವೊಂದು ಟಾಸ್ಕ್ ಕೊಡ್ತಾರೆ, ಫಿಸಿಕಲ್ ಟಾಸ್ಕ್ಗಳು ಅಂತ ಅನ್ಕೊಂಡಿದ್ರೇನೋ. ಬಟ್ ಬಿಗ್ ಬಾಸ್ ಅವರ ಟಿಸ್ಟ್ ಕೊಟ್ಬಿಟ್ಟು BB ರೆಸಾರ್ಟ್ ಅನ್ನೋ ಒಂದು ಟಾಸ್ಕ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಂದು ವ್ಯಕ್ತಿಯ ಬಲ, ಟಾಸ್ಕ್ ಎಷ್ಟು, ಫಿಸಿಕಲ್ ಟಾಸ್ಕ್ ಎಷ್ಟು ಆಡ್ತೀವಿ ಅದೆಲ್ಲ ಇಂಪಾರ್ಟೆಂಟ್ ಆಗಲ್ಲ. ಕ್ರಿಯೇಟಿವಿಟಿ ಯಾರ ಹತ್ರ ಇರುತ್ತೆ ಅವ್ರು ಚೆನ್ನಾಗಿ ಆಡ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಸೊ ಬಟ್ ಆದ್ರೆ ಟೀಮ್ಗಳೆಲ್ಲ ಎಲ್ಲರೂ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಅದರಲ್ಲಿ ಭವ್ಯ ಅವರು ತುಂಬಾ ಸ್ಟ್ರಾಂಗ್ ಟೀಮ್ ನ ಚೂಸ್ ಮಾಡಿರ್ತಾರೆ. ತ್ರಿವಿಕ್ರಮ್, ರಜತ್, ಮೋಕ್ಷಿತಾ, ಭವ್ಯ ಮತ್ತೆ ಧನ್ರಾಜು. ಸೊ ಇದು ಒಂದು ಟೀಮ್ ಆದ್ರೆ, ಚೈತ್ರ ಅವ್ರ ಟೀಮ್ ಅಲ್ಲಿ ಚೈತ್ರ, ಮಂಜು, ಗೌತಮಿ ಮತ್ತೆ ಐಶ್ವರ್ಯ, ಹನುಮಂತ. ಸೊ ಇವ್ರುಗಳು ಚೈತ್ರ ಅವ್ರ ಟೀಮ್ ಅಲ್ಲಿ ಇರ್ತಾರೆ. ಸೊ ಹಾಗಾಗಿ ಈ ಟೀಮಿಗೆ 2 ಟೀಮ್ಗಳನ್ನ ಹೋಲಿಸಿದಾಗ
2 ಓಕೆ ಅಂತಾನೆ ಅನಿಸ್ತು. ಯಾಕೆಂದ್ರೆ ಇದೇನು ಫಿಸಿಕಲ್ ಟಾಸ್ಕ್ ಇಲ್ದೇ ಇರೋದ್ರಿಂದ ಓಕೆ ಅಂತಾನೆ ನನಗೆ ಅನಿಸ್ತು ಸ್ಟಾರ್ಟಿಂಗು. ಬಟ್ ನನ್ಗೊಂದು ಖುಷಿ ಆಗಿದ್ದೇನಪ್ಪಾ ಅಂದ್ರೆ ಓಕೆ ನೋಡೋಣ ನನಗೆ ಇಂಟ್ರೆಸ್ಟಿಂಗ್ ಇತ್ತು ಚೈತ್ರ ಅವ್ರು ಯಾವ ತರ ಕ್ಯಾಪ್ಟನ್ಸಿ ಮಾಡ್ಬೋದು ಅಂತ. ಬಟ್ ನನಗೆ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಚೈತ್ರ ಅವ್ರ ಮೇಲೆ ಬೇಸರನು ಬರೋದಿಕ್ ಸ್ಟಾರ್ಟ್ ಆಯ್ತು. ಕೊಟ್ಟಂತ ಆಪರ್ಚುನಿಟಿ ಸ್ಟಾರ್ಟಿಂಗ್ ಇಂದಾನೇ ಸ್ವಲ್ಪ ಅಟ್ಯಾಕಿಂಗ್ ಮೋಡ್ ಹೋಗ್ತಾರೆ ಅವರು. ಸ್ವಲ್ಪ ಬೇಡದೇ ಇರೋ ತರನು ಅಂದ್ರೆ ತುಂಬಾ ಜೋರ್ ಮಾತಾಡ್ತಾರಲ್ಲ, ಅದು ವಾಪಸ್ ಬಂದ್ಬಿಡುತ್ತೆ. ಏನೋ ಗೊತ್ತಿಲ್ಲ ಅವ್ರಿಗೆ ಟಾಸ್ಕ್ ಅಂದ್ರೇನೆ ಹಾಗೇನೋ, ಇಲ್ಲ ಬರೀ ರಜತ್ ಅಂದ್ರೇನೆ ಹಾಗೋ ಗೊತ್ತಿಲ್ಲ. ಅವ್ರಿಬ್ರದ್ದು ಹೇಗಿತ್ತು ಅಂದ್ರೆ ಮತ್ತೆ ಈ ಟಾಸ್ಕ್ ಅಲ್ಲೂ ಸಹ ಅವರಿಬ್ರದ್ದು ಸ್ವಲ್ಪ ಕೆಲವೊಂದು ಕಡೆ ಮಾತುಗಳು ಸ್ವಲ್ಪ ಜೋರಾಗಿ ಆಡ್ತಾರೆ. ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಿಜವಾಗ್ಲೂ ಹೇಳೋದಕ್ಕೆ ಕ್ಲಾರಿಫಿಕೇಶನ್ ತುಂಬಾ ಕಷ್ಟ. ಇಲ್ಲಿ ಯಾಕೆ ಅಂತಂದ್ರೆ ಈಗ ಭವ್ಯ ಅವ್ರ ಟೀಮ್ ಕೊಟ್ಟಿರೋದೇನಪ್ಪಾ ಅಂದ್ರೆ ಅವರು ರೆಸಾರ್ಟ್ ಅಲ್ಲಿ ಕೆಲಸ ಮಾಡೋ ರೆಸಾರ್ಟ್ ನೋಡ್ಕೊಳ್ಳೋರು. ಇನ್ನ ಇವ್ರುಗಳೆಲ್ಲ ಈಗ ಚೈತ್ರ ಅವ್ರ ಟೀಮ್ ಅವರೆಲ್ಲ ಈಗ ಗೆಸ್ಟ್ ಆಗಿ ಬಂದಿದ್ದಾರೆ. ಇವ್ರುಗಳಿಗೆ ಏನೇನ್ ಬೇಕೋ ಅದನ್ನೆಲ್ಲ ಸೌಕರ್ಯಗಳನ್ನ ಕೊಡ್ಬೇಕು. ಅವ್ರು ಯಾವ್ದು ಇಲ್ಲ ಅನ್ನಂಗಿಲ್ಲ. ಈ ತರ ಅವ್ರು ಏನ್ ಹೇಳ್ತಾರೆ ಆ ತರ ಮಾಡ್ಬೇಕು ಅನ್ನೋದೆಲ್ಲ ಇರುತ್ತೆ. ಬಟ್ ನನಗೆ ಇಲ್ಲಿ ಒಂದು ವಿಚಿತ್ರ ಅಂತ ಅನ್ಸಿದ್ದು, ರೆಸಾರ್ಟ್ ಬಂದವರು ತಲೆ ಎತ್ ಮಾತಾಡ್ಬೇಡ, ನಿನ್ ಮೀಸೆ ಕೆಳಗ್ ಬಗ್ಸು, ಈ ತರ ಎಲ್ಲ ಮಾತಾಡಲ್ಲ ಯಾರು. ಅದು ನನಗೆ ಗೊತ್ತಿಲ್ಲ, ಕೆಲವೊಂದು ವೈಯಕ್ತಿಕವಾಗಿ ಬರ್ತಾ ಇದ್ವೇನೋ ಅನ್ಸುತ್ತೆ. ನೀರ್ ಚೆಲ್ಬಿಟ್ಟು ಒರ್ಸು ಅಂತ ಹೇಳೋದು. ಇವೆಲ್ಲ ಸ್ವಲ್ಪ ಅತಿರೇಕ ಅಂತ ಅನ್ಸಿದ್ರು ಸಹ ಕೆಲವೊಂದು ಇನ್ನೂ ಕ್ರಿಯೇಟಿವಿಟಿ ಆಗಿ ಮಾಡ್ಬೋದಾಗಿತ್ತೇನೋ. ಇನ್ನು ರೆಸಾರ್ಟ್ ಅನ್ನ ನೋಡ್ಕೊಳ್ಳೋರು ಇದಾರಲ್ಲ, ಅವರು ಅಷ್ಟೇನೆ, ಅವರು ಕ್ರಿಯೇಟಿವಿಟಿ ಮಾಡ್ಬೋದಾಗಿತ್ತು. ಕೆಲವೊಂದು ಟಾಂಗ್ ಕೊಡೋ ರೀತಿಲಿ ಅವರು ವಾಪಸ್ ಮಾತಾಡ್ತಿದ್ರು ಗೆಸ್ಟ್‌ಗಳಿಗೇನೆ. ಆ ತರ ಯಾರು ಮಾತಾಡಕ್ಕೂ ಆಗಲ್ಲ. ಮತ್ತೆ ಕೆಲವು ಸರಿ ಹೇಗೆ ಅಂತ ಅಂದ್ರೆ ತಗೋ, ಈಗ ಅವ್ರೇನೋ ಕೇಳಿದ್ರೆ ಅದನ್ನ ಸ್ವಲ್ಪ ಎಂಡ್ಲು ಮಾಡ್ಕೊಡೋದು, ಇಲ್ಲ ಅವ್ರು ನೀರ್ ಕೇಳಿದ್ರೆ ಟ್ಯಾಪ್ ನೀರ್ ಕೊಡೋದು. ಈ ತರ ಎಲ್ಲ ನಡೀತಿತ್ತು. ಸ್ವಲ್ಪ ಆಮ್, ಈಗ ಏನೇ ಕೇಳಿದ್ರು ಅದನ್ನೆಲ್ಲ ತಿಂದ್ಬಿಟ್ಟು ಕೊಡೋದು. ಈ ತರ ಎಲ್ಲ ಮಾಡ್ತಿದ್ರು. ಯಾಕೋ ಸ್ವಲ್ಪ ಇದು ಇಲ್ಲೇ ನನ್ಗೆ ಅರ್ಥ ಆಗ್ತಾ ಹೋಯ್ತು. ಎರಡು ಟೀಮ್ಗಳು ಸ್ವಲ್ಪ ಇಲ್ಲೇ ದಾರಿ ತಪ್ತಾ ಇದ್ದಾರೆ. ಏನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ಇವ್ರು. ಏನಪ್ಪಾ ಅಂದ್ರೆ ಅವ್ರಿಗೆ ನಾವೇನ್ ಮಾಡ್ಬೇಕು, ಇವ್ರು ನಾವೇನ್ ಮಾಡಿಸ್ಕೋಬೇಕು, ಆ ತರದ್ರಲ್ಲೇ ಇದ್ದಾರೆ. ಇನ್ನು ಈ ಗೆಸ್ಟ್‌ಗಳಂತೂ ಅವ್ರಿಗೆ ತಿನ್ನೋದ್ರಲ್ಲಿ ಬಿಗ್ ಬಾಸ್ ಮನೆಗೆ ಎಷ್ಟೋ ದಿನ ಆಗಿತ್ತಾನೆ ಹೊರಗಡೆ ತಿಂದು. ಇವನ್ ಮಂಜ ಅಂತ ಬರೀ ತಿನ್ನೋದೇ ಕೇಳ್ತಾ ಇರ್ತಾನೆ. ಅದೇ ನಡೀತಾ ಇರುತ್ತೆ. ಬರೀ ತಿನ್ನೋ ವಿಷಯದಕ್ಕೆ ಕಾಣ್ತಾ ಇತ್ತು, ಬೇರೆ ಎಲ್ಲೂ ಕಾಣ್ತಾ ಇರಲ್ಲ. ಅಷ್ಟೊತ್ತಿಗೆ ನನಗೆ ಅನ್ಸಿದ್ದೇನಪ್ಪಾ ಅಂತಂದ್ರೆ, ಒಂದೇನೋ ಕಾಮಿಡಿ ವರ್ಕೌಟ್ ಆಗಿದ್ದು ಅಂತಂದ್ರೆ, ಒಂದೆರಡು ಕಾಮಿಡಿ ವರ್ಕೌಟ್ ಆಗಿದೆ, ಇಲ್ಲ ಅಂತಲ್ಲ. ಅದ್ರಲ್ಲಿ ನನ್ಗೆ ಒಂದು ಇದಾಗಿದ್ದು, ಧನರಾಜ್ ಅವರು ನಾನ್ ವೆಜ್ ತಿಂದಿ ಅವರು ಪರದಾಡಿದ ರೀತಿನೂ ಚೆನ್ನಾಗಿತ್ತು. ಇನ್ನೊಂದು ಗೌತಮಿ ಅವರು ಒಂದು ಕ್ರಿಯೇಟಿವ್ ಆಗಿ ಒಂದು ಯೋಚನೆ ಮಾಡ್ತಾರೆ. ಅಂದ್ರೆ ಧನರಾಜ್ ಅವ್ರನ್ನ 11 ಗ್ಲಾಸ್ ವಾಟರ್ ತಗೊಂಬಾ ಅಂತಾರೆ. ಅವ್ರು 11 ಗ್ಲಾಸ್ ಅಲ್ಲಿ ವಾಟರ್ ತರ್ತಾರೆ. ತಂದ್ಬಿಟ್ಟು 11th ಗ್ಲಾಸ್ ವಾಟರ್ ಯಾವುದು ಅಂದಾಗ ಇದು ಅಂತ ತೋರಿಸಿದಾಗ ಇದು ನಂದು ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾರೆ. ಇನ್ನು 10ನೇದು ಏನ್ ಮಾಡೋದು, ನಿಮ್ ಇಷ್ಟ, ಅದೇನಾದ್ರು ಮಾಡ್ಕೊಳ್ಳಿ, ನಾನು ಕೇಳಿದ್ದು 11th ಗ್ಲಾಸ್ ವಾಟರ್. ಒಂದೇನೋ ಕ್ರಿಯೇಟಿವಿಟಿ ಮಾಡಿದ್ರೆ ಅದನ್ನ ಓಕೆ, ಅದು ಒಂಚೂರು ಚೆನ್ನಾಗಿತ್ತೇನೋ. ಬಟ್ ಆದ್ರೆ ಇವ್ರು ಧನರಾಜ್ ಅವರು ಅದಕ್ಕೆ ಸ್ಪೀಚ್ ಕೊಡ್ತಾರೆ. ಇಷ್ಟೊಂದು ನೀರನ್ನ ವೇಸ್ಟ್ ಮಾಡ್ಬಿಟ್ರಲ್ಲ, ಇದನ್ನ ಕುಡಿಯೋಣ ಅಂತ ಏನು ತಗೊಳಕ್ ಹೋಗ್ತಾರೆ. ಅಷ್ಟೊತ್ತಿಗೆ ತ್ರಿವಿಕ್ರಮ್ ಅವರು ಕುಡಿಬೇಡವಾದು ಟ್ಯಾಪ್ ನೀರು ಅಂತ ಹೇಳ್ತಾರೆ. ಅಲ್ಲಿ ಸ್ವಲ್ಪ ಒಂದು ನಗು ಬಂದಿದಂತೂ ನಿಜ. ಈ ತರ ಒಂದು ಕ್ರಿಯೇಟಿವಿಟಿಯಾಗಿ ಏನಾದ್ರು ಇಬ್ರು ಮಾಡ್ಬೋದಾಗಿತ್ತು. ಬಟ್ ಯಾಕೋ ಇದು ಪರ್ಸನಲ್ ಮಾತುಗಳು ಹಾಗೂ ಇವರೆಲ್ಲ ಹಳೆ ಸೀಸನ್ ನೋಡಿರೋದ್ರಿಂದ ಈ ಟಾಸ್ಕ್ಗಳು ಸ್ವಾಪ್ ಆಗ್ತವೆ ಅನ್ನೋದು ಗೊತ್ತಿದೆ ಅವ್ರಿಗೆ. ಅಂದ್ರೆ ಈಗ ಯಾರು ಗೆಸ್ಟ್ ಆಗಿರ್ತಾರೋ ಆಮೇಲೆ ಅವರು ಸರ್ವ್ ಮಾಡೋದಕ್ಕೆ ಹೋಗ್ತಾರೆ. ಸರ್ವರು ಮತ್ತೆ ಗೆಸ್ಟ್ ಆದಾಗ ನಮ್ಗೆ ಈ ತರ ಶಿಕ್ಷೆ ಕೊಡ್ಬೋದು, ನಾವ್ ಯಾವ ತರ ಮಾಡೋದು ಅಂತ ಥಿಂಕ್ ಮಾಡ್ತಿದ್ದಾರೆ. ನನಗೆ ಅದೇ ಅನಿಸ್ತು, ಈಗ ಇವ್ರು ಇದಾರಲ್ಲ, ಇವ್ರು ಗೆಸ್ಟ್‌ಗಳಾಗಿ ಬಂದಂತಹ ಗೌತಮಿ, ಚೈತ್ರ ಅವ್ರು ಮಾತಾಡ್ಕೊಳ್ತಾ ಇರ್ತಾರೆ. ನಾವು ಸರ್ವ್ ಮಾಡ್ಬೇಕಾದ್ರೆ ನಾವು ಕ್ಲೀನ್ ಆಗಿ ಮಾಡೋಣ, ಹಾಗೆ ಹೀಗೆ ಅಂತ ಮಾತಾಡ್ಕೊಳ್ತಾ ಇದಾರೆ. ನನಗೆ ಅನಿಸ್ತಿತ್ತು, ನಿಮಗೆ ಈಗ ಕೊಟ್ಟಿರೋ ಟಾಸ್ಕ್ ಹೇಗ್ ಮಾಡ್ಬೇಕು ಅಂತ ಡಿಸೈಡ್ ಮಾತಾಡೋದ್ ಬಿಟ್ಟು ಬೇರೆ ನಾಳೆ ಯಾವ್ದೋ ಕೊಡೋದಕ್ಕೆ ಮಾತಾಡ್ತಿದ್ದಾರಲ್ಲ ಅಂತ ನನ್ಗೆ ಅನಿಸ್ತು. ಇನ್ನು ಇವರು ಅಷ್ಟೇ, ರಜತ್ ಅವರು, ನೀವೀಗ ಏನು ಮಾಡ್ತಾ ಇದ್ರ ಮಾಡಿ, ನಮಗೂ ಬರುತ್ತೆ ಟೈಮ್ ಅನ್ನೋ ರೀತಿಲಿ ಅವರು ಮಾತಾಡ್ತಾ ಇರ್ತಾರೆ. ಈ ತರ ಹೆಂಗೆ ಅಂದ್ರೆ ಮುಂದೆ ಬರೋದನ್ನ ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಬಂದಿರೋದ್ರಲ್ಲಿ ಯಾವ ತರ ಕ್ರಿಯೇಟಿವ್ ಆಗಿ ಮಾಡ್ಬೋದು ಅನ್ನೋದು ಸ್ವಲ್ಪ ಇನ್ನೂ ಚೆನ್ನಾಗಿ ಥಿಂಕ್ ಮಾಡ್ಬೋದಾಗಿತ್ತನ. ಅಷ್ಟರಲ್ಲಿ ಬಿಗ್ ಬಾಸ್ ಅವರು ಈ ಟಾಸ್ಕ್ ಒಳಗಡೆ ಇನ್ನೊಂದು ಟಾಸ್ಕ್ ಅನ್ನ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ ಒಂದು 30 ಮಿನಿಟ್ಸ್ ಅಲ್ಲಿ ಇಬ್ಬರು ಒಂದು ಗೆಸ್ಟ್‌ಗಳನ್ನ, ಸೆಲೆಬ್ರಿಟಿಗಳು ಅಂದ್ರೆ ಚೈತ್ರ ಮತ್ತೆ ಐಶ್ವರ್ಯ ಅವ್ರದ್ದು ಬಟ್ಟೆಯನ್ನ ಒಗೆದು ಅದು ಎಷ್ಟು ಸ್ವಚ್ಛತೆ ಆಗಿರ್ಬೇಕು, ಮತ್ತೆ ಕೆಲವರು ಅಂದ್ರೆ ಮನೆ ಸರ್ವಿಸ್ ಎಲ್ಲ ಮಾಡ್ಕೊಂಡು ಯಾವ ತರ ಈ 30 ಮಿನಿಟ್ಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ ಎಲ್ಲಾ ಕೆಲಸಗಳನ್ನು, ಅದ್ರ ಜೊತೆಗೆ ಇವೆರಡು ಬಟ್ಟೆ ಒಗೆಯೋದು ಇರುತ್ತೆ. ಆ ಸ್ಪಾದಲ್ಲಿ ಇರ್ಬೋದು, ಇದು ಎಲ್ಲರೂ ಇನ್ವಾಲ್ವ್ ಆಗಿ ಯಾವ ತರ ಮಾಡ್ತಾರೆ ಅನ್ನೋದನ್ನ 30 ಮಿನಿಟ್ಸ್ ಒಳಗಡೆ ಅವ್ರು ಮಾಡ್ತಾರೆ. ಅದನ್ನ ನೋಡಿ ಈಗ ಅವರು ಪಾಯಿಂಟ್ಸ್ ಅನ್ನ ಕೊಡಬೇಕು, ಸ್ಟಾರ್ಗಳನ್ನ ಕೊಡಬೇಕು. 0 ಇಂದ 10 ಸ್ಟಾರ್ ಒಳಗಡೆ ಕೊಡಬೇಕು ಅಂತ ಇರುತ್ತೆ. ಅವಾಗ ಸ್ವಲ್ಪ ಆ ಸೀರೆಗಳನ್ನೆಲ್ಲ ಒಗಿಬೇಕಾದ್ರೆ ಚೈತ್ರ ಮತ್ತೆ ರಜತ್ ಅವ್ರದ್ದು ಆರ್ಗ್ಯುಮೆಂಟ್ ತುಂಬಾ ಜೋರಾಗಿ ಇರುತ್ತೆ. ಸ್ವಲ್ಪ ರಜತ್ ಅವರು ಪರ್ಸನಲ್ ಆಗಿ ತಗೋತಾರೆ. ಆಕ್ಚುಲಿ ಅವರು ಜೋರಾಗಿ ಒಗೆಯೋದು ಸ್ಪೀಡ್ ಎಲ್ಲ ನೋಡಿ ಸ್ವಲ್ಪ ಚೈತ್ರ ಅವರು ಸೈಲೆಂಟ್ ಆಗ್ತಾರೆ. ಅಂದ್ರೆ ಸ್ವಲ್ಪ ಅವ್ರಿಬ್ರದ್ದು ಹೆಂಗೆ ಅಂದ್ರೆ
ಟಾಸ್ಕ್ ಬಂದ್ಬಿಟ್ರೆ ಸಾಕು ಅವ್ರಿಬ್ರು ಯಾಕೆ ಹಿಂಗ್ ಆಡ್ತಾರೋ ಗೊತ್ತಿಲ್ಲ. ಗೆಲ್ಲೇಬೇಕು ಅನ್ನೋ ಆಟನ ನನಗ್ ಗೊತ್ತಿಲ್ಲ. ಅವ್ರು ಆಮೇಲೆ ನನ್ಗೆ ಇನ್ನೊಂದು ಅರ್ಥ ಆಗದೆ ಇದ್ದೇನಂದ್ರೆ ಟಾಸ್ಕ್ ಕೊಟ್ಟಿದ್ದಾರೆ ಸರಿ, ಇವ್ರಿಬ್ರು ನಿಂತ್ಕೊಂಡೇ ಮಾಡಿಸ್ಬೇಕಿತ್ತ ನನಗೆ ಗೊತ್ತಿಲ್ಲ. ಈ ಚೈತ್ರ ಮತ್ತೆ ಐಶ್ವರ್ಯ ಅವರು ಅವ್ರ ಬಟ್ಟೆ ಒಗಿತಾ ಇದ್ರೆ ನೀವು ಹಂಗೋಗಿರಿ ಹಿಂಗೋಗಿರಿ ಅವೆಲ್ಲ ಹೇಳ್ಕೊಡ್ಬೇಕಿತ್ತ, ಅದು ನನ್ಗೆ ಗೊತ್ತಿಲ್ಲ. ಟಾಸ್ಕ್ ನಲ್ಲಿ ಆ ತರ ರೂಲ್ಸ್ ಇತ್ತ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಒಗಿತಾರೆ ಅಲ್ಲೇ ನಿಂತ್ಕೊಂಡು ಅಲ್ಲೇ ಇದ್ ಮಾಡ್ತಿದ್ರು. ಟಾಸ್ಕ್ ಮುಗಿದ್ಮೇಲೆ ಚೆಕ್ ಮಾಡಿದ್ರೆ ಮುಗ್ದೋಗ್ತಿತ್ತೇನೋ ಅಂತ ನನಗೆ ಅನಿಸ್ತೆ. ಒಟ್ನಲ್ಲಿ ಆ ಕೊಟ್ಟಂತ ಟೈಮ್ ಮುಗಿಯುತ್ತೆ. ಆ ಮುಗಿದಾಗ ಬಜರ್ ಮುಗಿದಾಗ ಸೊ ಈಗ ಅವರ ಬೇಸ್ಡ್ ಆನ್ ಏನೇನ್ ಮಾಡಿದಾರೆ ಪಾಯಿಂಟ್ಸ್ ಕೊಡಬೇಕು. ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ ತ್ರಿವಿಕ್ರಮ್ ರಜತ್ ಅವರೆಲ್ಲ ಮಾತಾಡ್ಕೊಂಡು ಅವ್ರು ಎಷ್ಟೇ ಕೊಟ್ಟರು ಸಹ ಭವ್ಯ ಅವ್ರಿಗೆ ಹೇಳ್ತಾರೆ, ಎಷ್ಟೇ ಕೊಟ್ಟರು ಸಹ ಎಷ್ಟೇ ಸ್ಟಾರ್ ಕೊಟ್ರು ನೀವು ಸುಮ್ಮನೆ ಬರೀ ಮಾತಾಡಕ್ ಹೋಗ್ಬಿಡಿ, ನಾವು ಚೆನ್ನಾಗಿ ಮಾಡಿದೀವಿ ಅಂತ ಅವರು ಒಪ್ಕೊಳ್ತಾರೆ. ಬಟ್ ಇವ್ರು ಇರ್ತಾರಲ್ಲ, ಇವ್ರ ಕಡೆಯಿಂದ ಏನು ಅಂತ ಅಂದ್ರೆ ಇವ್ರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ ಮೋಸ್ಟ್ಲಿ ಕಮ್ಮಿ ಕೊಡ್ತಾರೆ ಅಂತ ಇತ್ತು. ಬಟ್ ಎಲ್ಲಾ ರೀತಿನೂ ಒಂದು ಡಿಸ್ಕಷನ್ ಮಾಡಿ ಚೈತ್ರ ಅವರು ಒಂದೊಂದು ಪಾಯಿಂಟ್ಸ್ ಅನ್ನು ಹೇಳಿ ಪಾಯಿಂಟ್ಸ್ ಕೊಟ್ರಲ್ಲ, ಸ್ಟಾರ್ ಕೊಟ್ರಲ್ಲ, 6 ಸ್ಟಾರ್ ಅನ್ನ ಕೊಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಫೇರ್ ಆಗಿತ್ತು ಅಂತ ನನಗನ್ನಿಸ್ತು. 6 ಕೊಟ್ಟಿದ್ದು ನಾನು ಒಂದು 5 ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ 6ನೇ ಕೊಟ್ಬಿಟ್ರು. ಬಟ್ ಓಕೆ ಅಂತ ಅನಿಸ್ತು. ಇಷ್ಟೊಂದೆಲ್ಲ ಏನೋ ಗಲಾಟೆಗಳೆಲ್ಲ ಮಾಡಿದ್ರು, ಪಾಯಿಂಟ್ಸ್ ಅಲ್ಲಿ ಕಮ್ಮಿ ಏನ್ ಕೊಡ್ಲಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳಿದ್ರು. ಕೆಲವರು ಆಕ್ಚುಲಿ ಹೈಲೈಟ್ ಆಗ್ತಿದ್ದಾರೆ, ಇಲ್ಲ ಅಂತಲ್ಲ. ಈಗ ಮೋಕ್ಷಿತಾಗೆ ಮ್ಯಾನೇಜರ್ ರೋಲ್ ಕೊಟ್ಟಿರೋದು ಸ್ವಲ್ಪ ಅವರಿಗೆ ಒಂದು ಜಾಸ್ತಿ ಸ್ಪೇಸ್ ಸಿಗ್ತಾ ಇದೆ. ಸ್ಕ್ರೀನ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾರೆ. ಸೊ ಅವರೇ ಒಂದೊಂದು ಕೆಲವು ಸರಿ ಅವರು ಟಾಂಗ್ ಕೊಡ್ತಾರೆ. ಬಟ್ ಓವರ್ ಆಗಿ ಹೇಳಿದ್ರೆ ಮೋಕ್ಷಿತಾ, ರಜತ್, ಆ ಮಂಜು, ಚೈತ್ರ ಇವರೆಲ್ಲ ಕಾಣಿಸ್ಕೊಳ್ತಾ ಇದ್ದಾರೆ. ಕೆಟ್ಟದಾಗ ಒಳ್ಳೇದಾಗ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಇಲ್ಲಿ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಮಂಜು ಅವರು ಇನ್ನು ರಾಜನ್ನ ಒಂದು ಏನಿದೆಯಲ್ಲ, ರಾಜನ್ ಪಾತ್ರ ಕೊಟ್ಟಾಗ ಅವರು ಪರಕಾಯ ಪ್ರವೇಶ ಮಾಡ್ಬಿಟ್ಟಿದ್ರಲ್ಲ, ಸ್ವಲ್ಪ ಅದೇ ಶೇಡು ಇಲ್ಲಿ ಕಾಣಿಸ್ತಾ ಇದೆ. ಅದ್ ಬೇಕಾಗಿರ್ಲಿಲ್ಲ ಅಂತ ನನ್ಗೆ ಅನಿಸ್ತು. ಆ ಮನೆ ಗ್ಲಾಸ್ ಅನ್ನು ಹೊಡೆದಾಕ್ತಾರೆ. ಸಿ ಅಲ್ಲಿ ಏನಾಗಿದೆ ಅಂತಂದ್ರೆ ಇವ್ರು ಕೇಳಿದಾಗ ಅವರು ಕೊಡಲ್ಲ, ಅವರು ಸ್ವಲ್ಪ ಉರ್ಸೋದಿಕ್ ಟ್ರೈ ಮಾಡ್ತಾರೆ. ಸೊ ಇವರು ಬಿಡಲ್ಲ. ಮಂಜುಗೂ ಗೊತ್ತಲ್ಲ, ಅವ್ನ ಪರ್ಸನಲ್ ತಗೋಬಿಟ್ಟಿರ್ತಾನೆ. ಸೊ ಅವನು ಪ್ರಾಪರ್ಟಿ ಹೊಡೆದಾಕ್ತಾರೆ. ಆಕ್ಚುಲಿ ಒಂದು ಗ್ಲಾಸ್ ನ ಹೊಡೆದಾಕ್ತಾರೆ, ನಾವು ಕೇಳಿ ಟೈಮಲ್ಲಿ ಬರ್ಲಿಲ್ಲ ಹಾಗೆ ಹೇಗೆ ಅಂತ ಸ್ವಲ್ಪ ಜೋರ್ ಮಾಡ್ತಾರೆ. ಸೊ ಅದೆಲ್ಲ ಬೇಕಾಗಿರ್ಲಿಲ್ಲ ಅಂತ ನನ್ಗನಿಸ್ತು. ಇನ್ನು ಆಲ್ರೆಡಿ ಇವತ್ತು ನೋಡಿದೀವಿ ನಾವು ಒಂದು ಟ್ರೈಲರ್ ರಿಲೀಸ್ ಆಗಿದೆ, ಅಂದ್ರೆ ಪ್ರೊಮೋ ಬಂದಿದೆ, ನಾಳೆ ಏನಾಗ್ಬೋದು ಅಂತ. ನನಗೆ ಮೊದಲನೇ ದಿನ ನೋಡಿದಾಗ್ಲೇನೆ ನನಗೆ ಸ್ವಲ್ಪ ಸ್ಲೋ ಆಗಿ ಒಂದು ಜಗಳದ ವೇದಿಕೆ ಸೆಟ್ ಆಗ್ತಾ ಬರ್ತಾ ಇತ್ತು. ಸೊ ಏಕೆ ಅಂತಂದ್ರೆ ಇವ್ರು ಹೇಳ್ತಾರೆ, ಇವ್ರ ಕಡೆಯಿಂದ ಇವ್ರು ಹೇಳ್ತಾರೆ ಇದು ಟಾಸ್ಕ್ ತರ ನೋಡ್ತಾ ಇಲ್ಲ, ಅವರು ಪರ್ಸನಲ್ ತಗೋತಾರೆ ಅಂತ. ಸೊ ಅವರು ಅಷ್ಟೇನೆ, ಅವರು ನಮಗೆ ಇದು ಸ್ವಿಫ್ಟ್ ಆಗ್ಲಿ, ನಾವು ಕೊಡ್ತೀವಿ ಚೆನ್ನಾಗಿ ಅಂತ ಅವರು ರೆಡಿ ಆಗಿದ್ದಾರೆ. ಸೊ ಅದ್ರ ಜೊತೆಗೆ ಈಗ ನೈಟ್ ಟೈಮ್ ಏನೋ ಮಲ್ಗೋದಿಕ್ಕೆ ಅವಕಾಶ ಕೊಡದೆ ನೈಟ್ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡಿ ಅಂತ ಈ ಚೈತ್ರ ಅವ್ರ ಟೀಮ್ಗಳು, ಅದರಲ್ಲೂ ಮಂಜು ಅವರೆಲ್ಲ ಸ್ವಲ್ಪ ರೈಸ್ ಮಾಡ್ತಿದ್ದಾರೆ ವಾಯ್ಸ್. ಸೊ ಅದೇನಕ್ಕೆ ಆ ಒಂದು ಥಾಟ್ ಅವ್ರಿಗೆ ಬತ್ತು, ನಾವು ಇನ್ನ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಬರೀ ಪ್ರೋಮೋ ನೋಡ್ಬಿಟ್ಟು. ಸೊ ಬಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಏನೋ ಒಂದು ಟ್ರಿಗರ್ ಪಾಯಿಂಟ್ ಇದ್ರೂ ಇರ್ಬೋದು, ಇಲ್ಲ ಮಂಜು ಕಿತಾಪತಿ ಮಾಡಿದ್ರು ಮಾಡ್ಬೋದು. ಸೊ ಇವನ್ನೆಲ್ಲ ನೋಡೋಣ, ನಾಳೆವರೆಗೂ ಕಾಯಬೇಕು ಅಂತಾನೆ ನಾನು ಅನ್ಕೊಳ್ತೀನಿ. ಬಟ್ ಓವರ್ ಆಲ್ ಆಗಿ ಈ ತರ ಟಾಸ್ಕ್ ಬಂದಾಗ ಎಲ್ಲೂ ಸಹ ಕ್ಲೀನ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಮುಖಾಂತರ ಯಾವ ಸೀಸನ್ ಸಹ ತಗೊಂಡೋಗಿಲ್ಲ. ಬರೀ ಜಗಳದಲ್ಲೇ ಎಂಡ್ ಆಗಿದಾವೆ. ಸೊ ಈ ವಾರ ಚೈತ್ರಾಗೊಂದು ಒಳ್ಳೆ ಚಾನ್ಸ್ ಇತ್ತು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ನನ್ಗೆ ಯಾವುದೇ ರೀತಿಲೂ ಇದು ಇನ್ನೂ ಸ್ವಲ್ಪ ಕೆಟ್ಟ ಹೆಸರನ್ನ ತಂದು ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದು ಸುಳ್ಳಾದ್ರೆ ಒಳ್ಳೇದು ಅಂತಾನೆ ನಾನು ಆಸೆ ಪಡ್ತೀನಿ. ಬಟ್ ನನಗೆ ಗೊತ್ತಿಲ್ಲ ಇವ್ರು ಯಾವ ತರ ತಗೊಂಡು ಹೋಗ್ತಾರೆ ಅಂತ. ಮೋಸ್ಟ್ಲಿ ಇದು ನೆಗೆಟಿವ್ ಆಗೇ ಹೋಗ್ಬೋದು ಅಂತಾನೆ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ತುಂಬಾ ಸ್ಪೇಸ್ ಇರುತ್ತೆ ತಪ್ಪು ಮಾಡೋದಕ್ಕೆ. ಈ ತರ ಟಾಸ್ಕ್ಗಳಲ್ಲಿ ಒಂದು ಸೆಟ್ ಆಫ್ ರೂಲ್ಸ್ ಎಲ್ಲ ಏನು ಸರಿಯಾಗಿ ಮಾಡಿರಲ್ಲ ಬಿಗ್ ಬಾಸ್. ಬಟ್ ಇಲ್ಲಿ ಒಂದೇ ಒಂದು ನಾನು ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಆ ಸ್ಟಾರ್ಗಳು ಕೊಡೋದಿದೆಯಲ್ಲ, ಸ್ವಲ್ಪ ಲಿಬ್ರಲ್ ಆಗಿದ್ರು ಇವರು, ನಮ್ಮ ಗೆಸ್ಟ್ಗಳು. ಸೊ ಹಾಗಾಗಿ ಇನ್ನ ನೆಕ್ಸ್ಟ್ ಅವ್ರುಗಳು ಏನಾದ್ರು ಸ್ಟಾರ್ ಕೊಡಕ್ ಬಂದಾಗ ಅಲ್ಲಿ ಆ ಸ್ಟಾರ್ಗಳನ್ನ ನೋಡ್ಕೊಂಡು ಕಮ್ಮಿ ಕೊಡೋದು ಅದೆಲ್ಲ ನಡೀಬಹುದು ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಬೇಸ್ಡ್ ಆನ್ ದ ಸ್ಟಾರ್ ಆ ಟೀಮ್ ವಿನ್ ಆಗ್ಬೋದು, ಮತ್ತೆ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಅರ್ಹತೆನೂ ಪಡಿಬೋದು. ಸೊ ಹಾಗಾಗಿ ಇವಾಗ ನನಗದಕ್ಕೆ ತುಂಬಾ ಕುತೂಹಲ ಇದೆ. ಇವ್ರು ಏನೇ ಮಾಡಿಸ್ಕೊಳ್ಳೋದಕ್ಕಿಂತ ಸ್ಟಾರ್ ಗೆಲ್ಲೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ನನಗೆ. ಈ ತರ ಟಾಸ್ಕ್ಗಳು ಬಂದಾಗ ಯಾರಿಗೇ ಆದ್ರೂ ಒಂದು ಹ್ಯೂಮನ್ ನೇಚರ್ ಆಯ್ತಾ, ಎಲ್ಲರೂ ಅದನ್ನ ಟಾಸ್ಕ್ ಅಂತ ತಗೋಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ಅವನಿಗೆ ಕೆಲಸ ಅವ್ನು ಹೇಳ್ದಾಗೆಲ್ಲ ನಾವು ಕೂಲಿ ತರ ಹೋಗ್ಬೇಕಲ್ಲ, ಅವ್ನ ಮುಂದೆ ತಲೆ ಬಗ್ಗಿಸಿ ನಿಂತ್ಕೊಬೇಕಲ್ಲ ಅನ್ನೋದು ಅಹಂ ಬಂದ್ಬಿಡುತ್ತೆ. ಸೊ ಅದ್ ಬಂದಾಗ್ಲೇನೆ ಈ ತರ ಆಟಗಳು ಕೆಡೋದು. ಇನ್ನು ಗೆಸ್ಟ್ಗಳಿಗೂ ಅಷ್ಟೇನೆ, ನೋಡು ನನ್ನ ಮಾತನ್ನ ಅವ್ರು ಕೇಳ್ತಾ ಇಲ್ವಲ್ಲ ಅಂತ ಇನ್ನೂ ಕೋಪ ಬರುತ್ತೆ. ಸೊ ಅವಾಗ ಇವರು ಸಹ ಅದೇ ತರ ಟ್ರಿಗರ್ ಆಗ್ತಾರೆ. ಸೊ ಇದೆಲ್ಲದಕ್ಕೂ ಒಂದು ಸ್ಪೇಸ್ ಇರುವಂತಹ ಆಟ ಇದು. ಸೊ ಹಾಗಾಗಿ ಮೋಸ್ಟ್ಲಿ ಜಗಳವನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಇದು ಫಿನಿಶಿಂಗ್ ಹೆಂಗಿರುತ್ತೆ ಅಂತ ನನಗೆ ಕುತೂಹಲ ಇದೆ. ಅದೇ ರೀತಿ ಈ ಆಟ ಚೈತ್ರ ಅವ್ರಿಗೆ ಈಗ ಆಲ್ರೆಡಿ ಸ್ವಲ್ಪ ಒಂದು 10-20% ಆಲ್ರೆಡಿ ಡ್ಯಾಮೇಜ್ ತರನೇ ಆಡಿದ್ದಾರೆ ಈ ಮೊದಲನೇ ದಿನ. ಸೊ ಇನ್ನೇನಾದ್ರು ಪ್ಲಸ್ ಮಾಡ್ಕೊಳ್ತಾರ ಗೊತ್ತಿಲ್ಲ. ಬಟ್
ಸ್ಟಾರ್ ಕೊಡೋದ್ರಲ್ಲಿ ಸ್ವಲ್ಪ ಪ್ಲಸ್ ಮಾಡ್ಕೊಂಡಿದ್ದಾರೆ. ಸೊ ನೋಡೋಣ, ಈ ವಾರ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬಾ ತಪ್ಪುಗಳನ್ನ ನೋಡ್ಬೋದು ಅಂತ ಅನ್ಕೊಂಡಿದೀವಿ, ಜಗಳಗಳನ್ನು ನೋಡ್ಬೋದು ಅಂತ ಅನ್ಕೊಂಡಿದೀವಿ. ಸೊ ಅಲ್ಲಿವರೆಗೂ ಕಾದ್ ನೋಡೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.